ಹಾಸ್ಟೆಲ್ ವಿದ್ಯಾರ್ಥಿನಿಯ ಮೇಲೆ ವಾರ್ಡನ್ ಒಬ್ಬರು ಹಲ್ಲೆ ನಡೆಸಿರುವ ಘಟನೆ ನಡೆದಿರುವುದರ ಬೆನ್ನಲ್ಲೆಯಲ್ಲಿ ವಸತಿ ನಿಲಯದ ವಿದ್ಯಾರ್ಥಿನಿಯರು ಗುರುವಾರ ರಾತ್ರೋರಾತ್ರಿ ಊಟ ಮಾಡದೆ ಪ್ರತಿಭಟನೆ ನಡೆಸಿದ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ನಗರದ ಹೈಕೋರ್ಟ್ ರಿಂಗ್ ರಸ್ತೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶ್ರೀಮತಿ ಇಂದಿರಾ ಗಾಂಧಿ ಮಹಿಳಾ ನರ್ಸಿಂಗ್ ವಸತಿ ನಿಲಯದ ವಿದ್ಯಾರ್ಥಿನಿಗೆ ಹಾಸ್ಟೆಲ್ ವಾರ್ಡನ್ ಅರ್ಚನಾ ಎಂಬಾತರು ಹಲ್ಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ. ವಾರ್ಡನ್ನ ಹಲ್ಲೆ ಖಂಡಿಸಿ ಹಾಗೂ ಹಾಸ್ಟೆಲ್ನಲ್ಲಿ ಮೂಲಭೂತ ಸೌಕರ್ಯಗಳು ಒದಗಿಸುವಂತೆ ಆಗ್ರಹಿಸಿ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ನಿಲಯದ ಮುಂದೆ ಧರಣಿ ನಡೆಸಿದ್ದಾರೆ. ಇನ್ನು ಊಟ ಸರಿಯಾಗಿ ನೀಡುತ್ತಿಲ್ಲ, ಉತ್ತಮ ಗುಣಮಟ್ಟದ ಆಹಾರ ನೀಡಿ ಎಂದು ಪ್ರಶ್ನಿಸಿದ್ದೆವು. ಅದಕ್ಕೆ ವಾರ್ಡನ್ ಮೇಡಮ್ ಅವರು ಕಪಾಳ ಮೋಕ್ಷ ಮಾಡಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ. ದೂರದ ಊರಿನಿಂದ ಬಂದಿರುವ ನಮಗೆ ಸರ್ಕಾರ ನೀಡುತ್ತಿರುವ ಸೌಲಭ್ಯದ ಬಗ್ಗೆ ಪ್ರಶ್ನೆ ಮಾಡಬಾರದಾ ಎಂದು ಪ್ರಶ್ನೆ ಮಾಡಿದರು. ಪಲ್ಯಗಳಲ್ಲಿ ಹುಳಗಳು ಬರುತ್ತಿವೆ, ಅಂತಹ ಪದಾರ್ಥಗಳನ್ನೇ ನಮಗೆ ಊಟಕ್ಕೆ ಬಡಿಸುತ್ತಾರೆ. 3 ತಿಂಗಳು ಕಳೆದರೂ ನೀರಿನ ಟ್ಯಾಂಕ್ ಸ್ವಚ್ಛ ಮಾಡಿಲ್ಲ. ಏನಾದರೂ ಪ್ರಶ್ನಿಸಿದ್ರೆ ನೀವ್ಯಾರು ಕೇಳುವವರು ಎಂದು ಹಾಸ್ಟೆಲ್ ವಾರ್ಡನ್ ನಮಗೆ ಧಮಕಿ ಹಾಕುತ್ತಾರೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. ಮಾಡೋದು ನನ್ನ ಕೆಲಸ ಅದ ರೀ ಸರ್. ನನ್ನ ಕೆಲಸ ನಾವು ಮಾಡ್ಲಾಕ ನಂಗೆ ಅಡ್ಡಿಪಡಿಸ್ರಿ ಸರ್. ನನಗೆ ಬಂದು ಏಕವಚನದಲ್ಲಿ ಕೇಳಿ ಯಾಕ ಮಾಡ್ಯಾರ ಅಡಿಗೆ ಮಾಡೋರು ಚಪಾತಿ ಚೆನ್ನಾಗಿ ಮಾಡಿದಿಲ್ರಿ. ನಿನ್ನೆ ಇವತ್ತು ಮಾರ್ನಿಂಗ್ ಚೆನ್ನಾಗಿ ಮಾಡಿದ್ರೆ ಆಂಟಿ ಇವತ್ತು ಯಾಕೆ ಚಪಾತಿ ಚೆನ್ನಾಗಿ ಮಾಡಿಲ್ಲ ಅಂತ ಕೇಳಿದ್ರಿ ಸರ್. ಅದು ನಾ ಅವ್ರ ಜೊತೆ ಕೇಳಿದ್ರಿ, ಇವರು ವಿಡಿಯೋ ಮಾಡ್ಲತ್ತಿದ್ರು. ಮ್ಯಾಮ್ ನೀವು ವಿಡಿಯೋ ಯಾಕೆ ಮಾಡ್ಲತ್ತೀರ ಅಂತ ಇಷ್ಟು ಕ್ವಶನ್ ಮಾಡಿದ್ರಿ. ಅದಕ್ಕೆ ಮೇಡಮ್ ಏನಂದ್ರಿ, ನಾನು ರಿಟರ್ನ್ ನೀವು ಮುಚ್ಕೊಂಡು ನಿಂದ್ರು ಅಂದ್ರಿ. ಅದಕ್ಕೆ ನಾ ಏನಂದಿರಿ ಸರ್, ಮ್ಯಾಮ್ ನೀವು ಯಾಕಂದ್ರೆ ಯಾಕೆ ಮಾತಾಡ್ಲತ್ತೀರ ಅಂತ ಇಷ್ಟೇ ಕೇಳಿದ್ರಿ. ಅದಕ್ಕೆ ಅವರು ಕಪಾಳ ಕೊಡ್ದಿರಿ ಸರ್. ನಿನಗೇನು ಅಧಿಕಾರ ಅದ, ನೀ ಏನಿಲ್ಲ ಅಂತಲ್ಲ ಹೊಡೆದಾಡ್ರಿ ಸರ್. ಏನ್ ಅನ್ಸರ್ ಸರ್ ಇದಕ್ಕೆ? ಏಳು 15 ಹಿಂಗಾಗಿತ್ರಿ ಸರ್ ಟೈಮ್. ನಾವೆಲ್ಲರೂ ಊಟಕ್ಕೆ ಹೋಗಿವ್ರಿ. ಹುಡುಗಿಯರು ಊಟಕ್ಕೆ ಹೋದ ತಕ್ಷಣ ಚಪಾತಿ ಚೆನ್ನಾಗಿ ಆಗಿದ್ರಿ ಸರ. ಆಂಟಿ ಚಪಾತಿ ಯಾಕೆ ಚೆನ್ನಾಗಿ ಮಾಡಿಲ್ಲ ಅಂತ ನಾವು ಆಂಟಿದವ್ರು ಕೇಳತ್ತೀವ್ರಿ. ಅದು ಕೇಳಿದ್ಮೇಲೆ ಮೇಡಮ್ ನಮ್ಗೆ ವಿಡಿಯೋ ಮಾಡ್ಕೊಳತ್ತಿದ್ರಿ. ಮ್ಯಾಮ್ ಯಾಕೆ ವಿಡಿಯೋ ಮಾಡ್ಕೊಳತ್ತೀರಿ ಅಂತ ನಾ ಕ್ವಶನ್ ಮಾಡಿದೆ ರೀ ಸರ. ಅದಕ್ಕೆ ಅದೆಲ್ಲ ನೀ ಕೇಳಬೇಡ, ನೀನು ಏನು ರೈಟ್ಸ್ ಇಲ್ಲ, ನೀವು ಮುಚ್ಕೊಂಡು ನಿಂದ್ರಂತ ಏಕವಚನದಾಗ ಮಾತಾಡಿದ್ರಿ ಸರ್. ನಮಗೆ ಮೇಡಮ್ ನೀವು ಏಕವಚನದಾಗ ಯಾಕೆ ಮಾತಾಡ್ತೀರ ಅಂತ ನಾ ಕೇಳಿದೆ ರೀ ಸರ. ಅದಕ್ಕೆ ಅವರು ನನ್ನ ಮೇಲೆ ಕೈ ಮಾಡಿದ್ರಿ ಸರ್. ಕೈ ಮಾಡೋಣ ಎಲ್ಲ ಹುಡುಗಿಯರು ಬಂದಿದ್ರಿ ಸರ್. ಅವ್ರು ಹೇಳತ್ತ ನಾ ಕೈ ಮಾಡಿನಂತ. ನಾ ಕೈ ಮಾಡಿದ್ರು ಕೇಳಿ, ನಾ ಕೈ ಮಾಡಿನ ಮೇಡಮ್ಗ ಏನು ಸರಿಯಾಗಿಲ್ರಿ ಸರ್. ಕೇಳಿದ್ರೆ ಈ ತರ ಆಗುತ್ತೆ. ಇನ್ನೊಂದೇನ್ರಿ ಸರ್, ಎಲ್ಲರಿಗೆ ಈಗ ಕಂಪ್ಯೂಟರ್ ರೂಮ್ ಆದ್ರಿ, ಗ್ರಂಥಾಲಯ ಮತ್ತು ಲೈಬ್ರರಿ 2 ಅದಾವ್ರಿ. ಅವಕ್ಕ ಏನಂತಾರ ಅಲ್ಲಿ ಓದಕ್ಕಾದ್ರಿ. ಬಟ್ ಅಲ್ಲಿ ಎಲ್ಲ ಹುಡುಗಿಯರಿಗೆ 14-15 ಜನ ಹುಡುಗಿಯರಿಗೆ ಕೂಡಿ ಹಾಕ್ತಾರ್ರಿ. 15 ಜನ ಬೆಡ್ ಕಾಟ್ ಏನಿಲ್ರಿ ಅವರಿಗೆ. ಓದಕ್ಕ ಬರೆಯಕ ಏನು ಸರಿಯಾಗಿ ವ್ಯವಸ್ಥೆ ಇಲ್ರಿ. ಇವಾಗ ಈ ಸರ್ ಏನು ಹೇಳತ್ತಾರ್ರಿ, ಅವ್ರ ಸರ್ ನಮಗ ಈಗ ನಿಮ್ದು ಮೇಡಮ್ ತಪ್ಪಾಗ್ಯದ, ನಿಮ್ದು ತಪ್ಪಾಗ್ಯದ, ನಿನ್ಗೆ ಹಾಸ್ಟೆಲಿಂದ ತೆಗಿತೀನಿ ಅಂತಾರ್ರಿ. ಅಂದ್ರೆ ಕ್ವಶನ್ ಮಾಡಿದ್ದೆ ತಪ್ಪೇನ್ರಿ ಸರ್ ಇವ್ರಿಗೆ? ಇವ್ರು ನಮ್ಗೆ ಎದಕ್ಕೆ ತೆಗಿತಾರ್ರಿ ಸರ್? ನಾ ಕ್ವಶನ್ ಮಾಡಿದ್ದೆ ತಪ್ಪೇನ್ರಿ? ನಾವು ಬಡವ್ರ ಮಕ್ಕಳ್ರಿ, ಇಲ್ಲಿ ಓದಕ್ಕೆ ಬರೆಯಕ್ಕೆ ಬರ್ತೀವಿ. ಇವ್ರು ದುಡ್ಡಿದ್ದವ್ರು ಏನು ಬೇಕಾದ್ರೂ ಮಾತಾಡ್ತಾರ್ರಿ, ಏನು ಬೇಕಾದ್ರೂ ಅವ್ರ ಕಡೆ ಮಾಡ್ಕೋತಾರ್ರಿ. ಈಗ ನಮಗೆ ಇದು ಮಾಡಿಲ್ಲ ಸರ್. ಕಾಳು ಪಲ್ಯ ಮಾಡಿದ್ರೆ ಅದನ್ನು ಹುಳ ಆಗಿದ್ದು ಬಿಸಿಲಿಗೆ ಹಾಕಿ ಚಾಣಿನೂ ಅರ್ಧಂಬರ್ಧ ಮಾಡ್ತಾರೆ, ಅದ್ರ ಹುಳನೇ ಇರ್ತಾವ್ರಿ ಸರ್. ಅಂತ ಪಲ್ಯ ಮಾಡಿದ್ರೆ ಚಪಾತಿ ಆದ್ರೆ ಕೇಳಕ್ಕೆ ಹೋದ್ರೆ ನೀವು ನಾನು ಕೇಳಬೇಡ ಮುಚ್ಕೊಂಡಿರು ಅಂತ ನಮ್ಮ ಸೀನಿಯರ್ ಅಕ್ಕಾಗ ಹೊಡೆದಾರಿ ಸರ್. ಕೇಳಕ್ಕೆ ಹೋದ್ರೆ ರೈಟ್ಸ್ ಏನದ, ನೀವು ಜೋರಾಗಿ ಮಾತಾಡ್ಬೇಡ್ರಿ ಮ್ಯಾಮ್, ಏಕವಚನದಾಗ ಮಾತಾಡ್ಬೇಡ್ರಿ, ನಾವು ನಿಮ್ಮ ಮಕ್ಳು ಹಂಗೆ ಕೇಳೋದಕ್ಕೆ ನಮ್ಗೆ ನೀ ಏನು ಕೇಳ್ತೀನಿ ನನಗೆ ಅಂತ ಹೇಳಿ ಕೈ ಮಾಡಿರಿ. ಅದಕ್ಕೆ ನಾವು ಅಷ್ಟು ಜನ ಕೇಳಕ್ಕೆ ಹೋದ್ರೆ ಹಾಗೆ ನೀವೇನು ಕೇಳ್ತೀರಿ, ನನಗೆ ಯಾಕೆ ಎದುರು ಮಾತಾಡ್ತೀರಿ, ನೀವು ಎಷ್ಟದವರು ಅಂತ ಹೇಳಿ ಅಂತಾರೆ ಸರ್. ಊಟ ನೀರು ಕುಡಿಬೇಕಾದ ನೀರಾಗ ಅದು 3 ತಿಂಗಳಾಯ್ತು ಸರ್. ನೀರಿಂದ ಸ್ವಚ್ಛ ಮಾಡಿಸಿಲ್ಲ, ಡ್ರಮ್ ಫುಲ್ ಎಲ್ಲ ಪಾಚಿ ಹತ್ತಿ ಕೊಟ್ಟಿವಿ ಸರ್. ಅಂದ್ರೂ ಅದರಂತೆ ನೀರು ಕುಡಿಬೇಕು ಸರ್. ಕುಡಿದು ಹುಡುಗಿಯರಿಗೆ ಟೈಫಾಯ್ಡ್ ಫೀವರ್ ಹೊಂಟಿದ್ರಿ ಸರ್. ಟೈಫಾಯ್ಡ್ ಬಂದ 3-4 ತಿಂಗಳೈತ್ರಿ ಸರ್. ಹುಡುಗಿಯರು 60 ಜನ ಅದಕ್ಕಾಗಿ ಹಾಸ್ಟೆಲ್ ಬರಲಾಗಿರಿ ಸರ್. ಊರಿಗೆ ಅದಾರಿ 140 ಹಾಸ್ಟೆಲ್ ಅಡ್ಮಿಷನ್ ಆಗಿದ್ರೆ ಅದು 70 ಜನ ಅಷ್ಟೇ ಇದ್ರಿ ಸರ್. ಆಲ್ಮೋಸ್ಟ್ ಅಲ್ಲಿ 60 ಜನ ಆರಾಮ್ ತಪ್ಪಿ ಊರಿಗೆ ಹೋಗಿರಿ ಸರ್. ಇಷ್ಟೆಲ್ಲ ಹೇಳೋದು. CCTV ಕ್ಯಾಮ್ರಾ ಖರಾಬ್ ಆಗಿ 4 ತಿಂಗಳೈತೆ ಸರ್. ಹೇಳಿದ್ರೆ ಕೊಟ್ಟಿವಿ, ಏನೂ ಆಗಿಲ್ಲ ಅಂತಾರಿ ಸರ್. ಪ್ಲೇಟ್ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ.
ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777.